ನಮಸ್ಕಾರ ಸ್ನೇಹಿತರೆ. ಇಂದು ನಾವು 27ನೇ ಬಾರಿ ಅಂದರೆ 27ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ನಾವು ಇಂದು ಎರಡು ಮುಖ್ಯವಾದ ಪದಗಳನ್ನು ಕಲ್ತ್ಕೋಬೇಕು. ಅವೆರಡು ಒಟ್ಟಿಗೆ ಇದೆ. ಅಂದರೆ ಸಾಮಾನ್ಯ ಕನ್ಫ್ಯೂಸ್ ಮಾಡ್ಕೋತಾರೆ ಜನ. ಅವೆರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಭಾಳ ಸುಲಭವಾದ ಪದಗಳು. ಅದಕ್ಕೆ ವೆನ್ ಅಂದರೆ ಅಡ್ವರ್ಬ್ ಅಂತ ಹೇಳ್ತಾರೆ, ಅದು ಕ್ರಿಯಾವಿಶೇಷಣ. ವೈಲ್ ಅಂತ ಅಂದರೆ ಅದು ಕಂಜಕ್ಷನ್, ಎರಡು ವಾಕ್ಯಗಳು ಅಥವಾ ಎರಡು ಪದಗಳನ್ನು ಸೇರಿಸೋದು. ಭಾಳಷ್ಟು ಜನ ವೆನ್ ಡಿಡ್ ಯು ಸಿ ಮೀ ಅಂತ ಕೇಳಿದ್ರೆ ಐ ಸಾ ಯು ವೆನ್ ಯು ಆರ್ ಗೋಯಿಂಗ್ ಅಂತ ಹೇಳ್ತಾರೆ. ಅದು ತಪ್ಪು. ನೋಡೋಣ ಸ್ನೇಹಿತರೆ, ಇದನ್ನು ಹೇಗೆ ಬಳಸ್ಬೋದು ನೋಡೋಣ. ನೋಡಿ, ವೆನ್ ಡಿಡ್ ಯು ಕಮ್, ತಾವು ಯಾವಾಗ ಬಂದಿರಿ. ನೋಡಿ, ಇದಕ್ಕೆ ವೆನ್ ಇದೆ, ಯಾವಾಗ, ಇಂದು, ನಾಳೆ, ಟುಡೇ, ಟುಮಾರೋ, ಎಸ್ಟರ್ಡೇ ಇವೆಲ್ಲ ಅಡ್ವರ್ಬ್ ಇವಕ್ಕೆ. ಕ್ರಿಯಾವಿಶೇಷಣ, ಆ ಕಾರ್ಯ ಯಾವಾಗ ನಡೆಯಿತು ತಿಳಿಸ್ತದೆ ಅದು. ಇಲ್ಲಿ ನೋಡಿ, ಐ ಕೇಮ್ ವೈಲ್ ಯು ವರ್ ರೀಡಿಂಗ್, ನೀವು ಓದುತ್ತಾ ಇದ್ದಾಗ ನಾನು ಬಂದೆ. ಅಥವಾ ವಿದ್ಯಾರ್ಥಿಗಳು, ವೆನ್ ಡಿಡ್ ಯು ಕಮ್, ನೀನು ಯಾವಾಗ ಬಂದೆ. ಐ ಕೇಮ್ ವೈಲ್ ಯು ವರ್ ರೀಡಿಂಗ್. ನೋಡಿ, ವೈಲ್ ಅನ್ನೋದು ಒಂದು ಅವಧಿಯನ್ನು ತಿಳಿಸ್ತದೆ, ಅದಕ್ಕೊಂದು ಸಮಯ ಬೇಕು. ಇದು ಯಾವುದೋ ಒಂದು ವೇಳೆ ಅಷ್ಟೇ, ಅದಕ್ಕೆ ಟೈಮ್ ಇಲ್ಲ. ಆಗ, ಈಗ, ಇದಕ್ಕೆ ನೋಡಿ, ಅದು ಆಗ್ತಾ ಇದ್ದಾಗ, ಹೋಗ್ತಾ ಇದ್ದಾಗ, ಅದಕ್ಕೆ ಡ್ಯೂರೇಷನ್ ತಗೊಳುತ್ತೆ. ಇದು ವೈಲ್, ಇದನ್ನು ಮರಿಬಾರ್ದು. ನೋಡಿ, ವೆನ್ ಡಿಡ್ ಯು ಸಿ ಹಿಮ್, ನೀವು ಅವರನ್ನು ಯಾವಾಗ ನೋಡಿದಿರಿ. ಸ್ಟೂಡೆಂಟ್ಸ್ ಆದರೆ ನೀನು ಅವನನ್ನು ಯಾವಾಗ ನೋಡಿದೆ. ನಾವು ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ಳೋಣ. ಅವರು ಹೇಳ್ತಾರೆ ಐ ಸಾ ಹಿಮ್ ವೈಲ್ ಹಿ ವಾಸ್ ಗೋಯಿಂಗ್ ವಿತ್ ಹಿಸ್ ಪೇರೆಂಟ್ಸ್, ನಾನು ಆತ ಅವರ ಪೇರೆಂಟ್ಸ್ ಜೊತೆ ಹೋಗ್ತಾ ಇದ್ದಾಗ, ನಾನು ಅವನನ್ನು ಅವರ ತಂದೆ ತಾಯಿ ಜೊತೆಯಲ್ಲಿ ಹೋಗುತ್ತಾ ಇದ್ದಾಗ ನೋಡಿದೆ. ನೋಡಿ, ಈ ಬೇಕಾದಷ್ಟು ಎಕ್ಸಾಂಪಲ್ಸ್ ತಗೋಬೋದು. ಇನ್ನೊಮ್ಮೆ ಹೇಳ್ತೀನಿ, ವೆನ್ ಡಿಡ್ ಯು ಕಮ್, ತಾವು ಯಾವಾಗ ಬಂದ್ರಿ ಅಥವಾ ನೀನು ಯಾವಾಗ ಬಂದೆ. ಐ ಕೇಮ್ ವೈಲ್ ಯು ವರ್ ರೀಡಿಂಗ್, ತಾವು ಓದುತ್ತಾ ಇದ್ದಾಗ ನಾನು ಬಂದೆ. ವಿದ್ಯಾರ್ಥಿ ಆದರೆ ನೀನು ಓದುತ್ತಾ ಇದ್ದಾಗ ನಾನು ಬಂದೆ. ಹಾಗೆ ನೋಡಿ, ವೆನ್ ಡಿಡ್ ಯು ಸಿ ಹಿಮ್, ನೀವು ಅವರನ್ನು ಯಾವಾಗ ನೋಡಿದಿರಿ. ವಿದ್ಯಾರ್ಥಿ ಆದರೆ ನೀನು ಅವನನ್ನು ಯಾವಾಗ ನೋಡಿದೆ. ಅದಕ್ಕೆ ಉತ್ತರ ಹೇಳ್ತಾನೆ, ಐ ಸಾ ಹಿಮ್ ವೈಲ್ ಹಿ ವಾಸ್ ಗೋಯಿಂಗ್ ವಿತ್ ಹಿಸ್ ಪೇರೆಂಟ್ಸ್, ಅವರ ಪೇರೆಂಟ್ಸ್ ಜೊತೆ ಹೋಗ್ತಾ ಇದ್ದಾಗ ನೋಡಿದೆ. ತಂದೆ ತಾಯಿ ಜೊತೆಯಲ್ಲಿ ಹೋಗುತ್ತಾ ಇದ್ದಾಗ ನೋಡಿದೆ. ಅವನು ಅವರ ತಂದೆ ತಾಯಿ ಜೊತೆಯಲ್ಲಿ ಹೋಗುತ್ತಾ ಇದ್ದಾಗ ನೋಡಿದೆ. ಇಲ್ಲಿ ನಾವು ಈ ಕಮ್ಮು ಮತ್ತು ಸಿ ತಗೊಂಡಿದ್ದೇವೆ. ಕಮ್ಮು ಕೇಮ್ ಆಗುತ್ತೆ, ಸಿ ಸಾ ಆಗುತ್ತೆ. ಎಲ್ಲದಕ್ಕೂ ತಗೋಬೋದು. ವೆನ್ ಡಿಡ್ ಯು ವಾಚ್ ಟಿ ವಿ, ನೀನು ಟಿ ವಿಯನ್ನು ಯಾವಾಗ ನೋಡಿದೆ. ಗೊತ್ತಾಯ್ತಾ. ಐ ವಾಚ್ ಟಿ ವಿ ವೈಲ್ ಮೈ ಪೇರೆಂಟ್ಸ್ ವಾರ್ ಸ್ಲೀಪಿಂಗ್, ನಮ್ಮ ತಂದೆ ತಾಯಿ ನಿದ್ರೆ ಮಾಡ್ತಾ ಇದ್ದಾಗ ನೋಡಿದೆ. ಹುಡುಗ ಹೇಳ್ತಾನೆ ಏನೋ ನೋಡೋದಕ್ಕೆ. ಹಾಗೆಯೇ ವೆನ್ ಡಿಡ್ ಯು ಗೋ ದೇರ್, ಐ ವೆಂಟ್ ದೇರ್ ವೈಲ್ ದೇ ವರ್ ಪ್ರಿಪೇರಿಂಗ್ ಫಾರ್ ಟೂರ್, ಅವರು ಪ್ರವಾಸಕ್ಕೆ ಸಿದ್ಧ ಆಗ್ತಾ ಇದ್ದಾಗ ನಾನು ಅಲ್ಲಿಗೆ ಹೋದೆ. ಆಮೇಲೆ ನೋಡಿ, ವೆನ್ ಡಿಡ್ ಯು ಆಸ್ಕ್ ಹಿಮ್, ನೀನು ಅವರನ್ನು ಯಾವಾಗ ಕೇಳಿದೆ. ನೀವು ಅವರನ್ನು ಯಾವಾಗ ಕೇಳಿದಿರಿ. ಐ ಆಸ್ಕ್ಡ್ ಹಿಮ್ ವೈಲ್ ಹಿ ವಾಸ್ ಪ್ಲೇಯಿಂಗ್, ವೈಲ್ ಹಿ ವಾಸ್ ವಾಚಿಂಗ್ ಟಿ ವಿ, ಅವರು ಟಿ ವಿಯನ್ನು ನೋಡ್ತಾ ಇದ್ದಾಗ ಅಥವಾ ಆಟ ಆಡ್ತಾ ಇದ್ದಾಗ ನೋಡಿದೆ ನಾನು. ಈ ವೆನ್ ಆ್ಯಂಡ್ ವೈಲ್ ಇಷ್ಟೇ ಸ್ನೇಹಿತರೆ. ಒಂದು ಯಾವಾಗ, ಇನ್ನೊಂದು ಆವಾಗ. ಅಂದರೆ ಒಂದು ಸಮಯ, ನಿಖರವಾದ ಒಂದು ಅವಧಿ ಬೇಕದಕ್ಕೆ. ನೋಡಿ, ಯಾವುದೇ ಒಂದು ಕ್ರಿಯೆ ನಡಿಬೇಕಾದ್ರೆ, ಅದು ನಡಿಗೆ ಆಗ್ಬೋದು, ಓದಾಗ್ಬೋದು, ಟಿ ವಿ ನೋಡ್ಬೋದು, ವೈಲ್ ಉಪಯೋಗಿಸ್ಬೇಕು. ಆವಾಗ, ಇವಾಗ, ಯಾವಾಗ, ಆವಾಗ, ಆಗ ನೋಡಿದೆ, ಈಗ ನೋಡಿದೆ ಅಂತ ಹೇಳ್ತಾರೆ. ಅದಕ್ಕೆ ವೆನ್ ಬರ್ತದೆ. ನೋಡಿ, ವೆನ್ ಮತ್ತು ವೈಲ್ ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಹಳ ಸುಲಭವಾದ ವಾಕ್ಯಗಳು. ಇದು ಗೊತ್ತಿದ್ದರೆ ಒಳ್ಳೆಯದು ಅಂತ ನಾನು ತಮಗೆ ಪರಿಚಯ ಮಾಡಿಸಿದ್ದೇನೆ. ಇನ್ನೊಮ್ಮೆ ನೋಡೋಣ. ನೋಡಿ, ವೆನ್ ಡಿಡ್ ಯು ಕಮ್ ಇದೆ. ವೆನ್ ಡಿಡ್ ಯು ಗೋ, ವೆನ್ ಡಿಡ್ ಯು ರೀಡ್, ನೀನು ಯಾವಾಗ ಹೋದೆ, ನೀನು ಯಾವಾಗ ನೋಡಿದೆ. ಐ ವೆಂಟ್ ದೇರ್ ಎಸ್ಟರ್ಡೇ, ನಾನು ಅಲ್ಲಿಗೆ ನಿನ್ನೆ ಹೋದೆ. ಐ ರೆಡ್, ಗೊತ್ತಾಯ್ತಾ, ವೈಲ್ ಮೈ ಪೇರೆಂಟ್ಸ್ ವರ್ ವಾಚಿಂಗ್ ಟಿ ವಿ, ನಮ್ಮ ತಂದೆ ತಾಯಿ ಟಿ ವಿ ನೋಡ್ತಾ ಇದ್ದಾಗ ನಾನು ಓದ್ಕೊಂಡ್ಬಿಟ್ಟೆ. ಹಾಗೆ ನೋಡಿ, ವೆನ್ ಡಿಡ್ ಯು ಆಸ್ಕ್ ಹಿಮ್, ಓಕೆ. ವೆನ್ ಡಿಡ್ ಯು ಟೆಲ್ ಹಿಮ್,
ನೀವು ಯಾವಾಗ ಅವರನ್ನು ಕೇಳಿದ್ರಿ, ನೀವು ಯಾವಾಗ ಅವರಿಗೆ ಹೇಳಿದ್ರಿ, ಎಲ್ಲ ಒಂದೇ. ನೋಡಿ ಐ ಅಂತ ಹೇಳ್ತಾರೆ, ಐ ಆಸ್ಕ್ಡ್ ಹಿಮ್ ವೈಲ್ ಹಿ ವಾಸ್ ಕಮಿಂಗ್ ಟು ಕಾಲೇಜ್. ಅವರು ಕಾಲೇಜಿಗೆ ಬರ್ಸೋದಾಗ ಕೇಳಿದೆ. ಐ ಟೋಲ್ಡ್ ಹಿಮ್ ವೈಲ್ ಹಿ ವಾಸ್ ಗೋಯಿಂಗ್ ಹೋಮ್. ಅವರು ಮನೆಗೆ ಹೋಗ್ತಾ ಇದ್ದಾಗ ನೋಡಿದೆ. ಈ ರೀತಿ ಎಲ್ಲ ಕ್ರಿಯಾಪದಗಳಿಗೆ ಒಂದು ಅವಧಿ ಬಂದಾಗ ಅದಕ್ಕೆ ನಾವು ವೈಲ್ ಬಳಸಬೇಕು. ಯಾವಾಗ ಅಂದಾಗ ನಿನ್ನೆ, ಮೊನ್ನೆ, ಆ ಎಲ್ಲ ಅದಕ್ಕೆ ಟೈಮ್ ಇರೋದಿಲ್ಲ. ಒಂದಷ್ಟು ಅಷ್ಟೇ. ನಿನ್ನೆ 3 ಗಂಟೆಯಲ್ಲಿ, 4 ಗಂಟೆಯಲ್ಲಿ, ಈ ಎಲ್ಲದಕ್ಕೂ ವೆನ್ನನ್ನು ಹಾಕಬೇಕು. ವೈಲು ನಾವು ಯಾವುದೇ ಕ್ರಿಯೆ ನಡೀತಾ ಇರಬೇಕಾದ್ರಕ್ಕೆ ವೈಲ್ ಹಾಕಬೇಕು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.